ಬಿಲ್ಡಿಂಗು ಸುಮಾರು ಒಂದು 55 ವರ್ಷದ ಹಳೇದು. ಇದು ಡಬ್ಬದಂಡಿ. ಅವಾಗ ನಮ್ಮ ಅಜ್ಜಿ ಇದ್ದಾಗ ನೋಡ್ಕೊಳ್ಳೋರು. ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೀವಿ. ಎಲ್ಲ ಹೆಂಗೈತ್ರಿ ದಾನಿ ಕ್ಲಾಡ್ ನಮಸ್ಕಾರ. ಇವತ್ತೊಂದು ಹೋಟ್ಲಿಗೆ ಕರ್ಕೊಂಬರ್ತೀನಿ. ಅತೀ ಚಿಕ್ಕ ಹೋಟ್ಲಿದು, ಆದರೆ ಇದರ ಹೆಸರು ಮಾತ್ರ ಸಿಕ್ಕಾಪಟ್ಟೆ ಇದೆ. 60 ವರ್ಷ ಹಳೆಯ ಹೋಟೆಲ್ಲು. ಈ ಹೋಟೆಲ್ ಏನಂದರೆ ನಾನು ಕೆಲವು ಹುಡ್ಕೊಂಡು ಹೋಗಿರ್ತೀನಿ, ಇನ್ನು ಕೆಲವು ಸೋಷಲ್ ಮೀಡ್ಯಾದಲ್ಲಿ ನೋಡಿರ್ತೀನಿ. ಬಟ್ ಈ ಹೋಟ್ಲು ನನಗೆ ತುಂಬ ಜನ ರೆಫರ್ ಮಾಡಿದ್ರು, ಹೋಗಿ ಬನ್ನಿ ಈ ಒಂದು ಹೋಟೆಲನ್ನು ಜನರಿಗೂ ತೋರಿಸಿ ಅಂತ. ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ಹೋಟೆಲಲ್ಲಿ ಬರುವಂಥ ಎಲ್ಲ ಫುಡ್ಡು ಅವರು ಮನೆಯಲ್ಲಿ ಅಂದರೆ ಫ್ಯಾಮಿಲಿ ಮಾಡುವಂಥದ್ದು ಮನೆಯಲ್ಲಿ ಪ್ರಿಪೇರ್ ಮಾಡ್ತಾರೆ. ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇಲ್ಲಿಗೆ ಬರುತ್ತೆ. ಬಿಸಿಯಾಗಿ ಎಲ್ಲ ತಿಂಡಿಗಳು ಬರುತ್ತೆ. ಅಂತಹ ಒಂದು 60 ವರ್ಷ ಹಳೆಯ ಪುಟಾಣಿ ಹೋಟ್ಲಿಗೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಬಂದಿರೋದು ಕೆಂಗೇರಿಯಲ್ಲಿರುವಂತಹ ಮಂಗಳ ಮೆಸ್ಗೆ. ಹಾಯ್, ನನ್ನ ಹೆಸರು ಪ್ರೀತಮ್ ಅಂತ. ಇದು ನಮ್ಮ ಹೋಟೆಲ್ ಮಂಗಳ ಮೆಸ್ಸು. ಸುಮಾರು ಒಂದು 55 ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀನಿ. ನಮ್ಮ ದೊಡ್ಡಬ್ದಿರು ಇಬ್ಬರೇ ನಡೆಸ್ತಾ ಇರೋದು. ಮುಂಚೆ ಎಲ್ಲ ಕೆಲಸದವ್ರಿದ್ರು, ವೆರೈಟೀಸ್ ಆಫ್ ತಿಂಡಿ ಮಾಡ್ತಿದ್ರು. ಇವಾಗೆಲ್ಲ ಮನೆಯವ್ರು ಸೇರ್ಕೊಂಡು ಮಾಡ್ತಾ ಇರೋದು. ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡೋದು. ಇಡ್ಲಿ, ಚಿತ್ರಾನ್ನ, ಪೂರಿ, ಪಲಾವು, ವಡೆ, ಬೋಂಡ ಮಾಡ್ತೀವಿ. ಮನೇಲಿ ಮಾಡ್ಕೊಂಬಂದು ಇಲ್ಲಿ ಕೊಡ್ತೀವಿ. ಬೆಳಿಗ್ಗೆ 4:30 ಹಂಗೆ ಹೋಟೆಲ್ ಓಪನ್ ಆಗುತ್ತೆ. ಬೆಳಿಗ್ಗೆ ಕಾಫಿ ಟೀ 6ವರೆಗೂ ಇರುತ್ತೆ. 6:30ಇಂದ ಟಿಫನ್ ಸ್ಟಾರ್ಟ್ ಆಗುತ್ತೆ. 6:30ಇಂದ 10:30, 11ವರೆಗೂ ಇರುತ್ತೆ. ಸುಮಾರು 55 ವರ್ಷದಿಂದ ನಡೀತಾ ಇದೆ. ಇವರಿಬ್ಬರೇ, ನಮ್ಮ ದೊಡ್ಡಬ್ದಿರಿಬ್ಬರೇ ನೋಡ್ಕೋತಿದ್ದಾರೆ. ಮುಂಚೆ ಎಲ್ಲ ಹೆಂಗಾಗಿತ್ತಂದರೆ, ಎಲ್ಲ ಹಳೆ ಹೋಟೆಲ್ಗಳು ಇಲ್ಲಿ ಯಾರಪ್ಪ ತಿಂತಾರೆ, ಚಿಕ್ಕ ಹೋಟ್ಲು ಅನ್ನೋ ಥರ ಇತ್ತು. ಎಲ್ಲ ದೊಡ್ಡ ಹೋಟ್ಲು ಪ್ರಿಫರ್ ಮಾಡ್ತಿರು. ಈಗ ಹೆಂಗೆ ಟ್ರೆಂಡ್, ಸೋಷಲ್ ಮೀಡಿಯಾಯಿಂದ ಹೆಂಗೆ ಟ್ರೆಂಡ್ ಚೇಂಜ್ ಆಗಿದೆ ಅಂದರೆ, ಎಲ್ಲ ಚಿಕ್ಕ ಹೋಟ್ಲು ಹುಡ್ಕೊಂಬರ್ತಾರೆ. ಇಲ್ಲಿ ಹೈಜೀನ್ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ದೊಡ್ಡ ಹೋಟೆಲ್ ಟೇಸ್ಟ್ ಇರಲ್ಲ ಅಂತ ಎಲ್ಲ ಇದನ್ನು ಹುಡ್ಕೊಂಬರ್ತಾರೆ. ಎಲ್ಲ ಇದನ್ನೇ ಪ್ರಿಫರ್ ಮಾಡ್ತಾರೆ. ಇವಾಗ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇದ್ರ ರೀಲ್ಸಿಂದ ಟ್ರೆಂಡಾಗಿ ಇನ್ನೂ ಜನಗಳು ಹುಡ್ಕೊಂಬರ್ತಿದ್ದಾರೆ. ಹೊಸ ಜನಗಳಿಗೆ ಪರಿಚಯ ಆಗ್ತಿದೆ ಹೋಟೆಲ್ದು. ಊಟ ತುಂಬ ಚೆನ್ನಾಗಿದೆ. ಚಿತ್ರಾನ್ನ ತೊಗೊಂಡೆ. ಚಿತ್ರಾನ್ನ ವೈಸ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಇಡ್ಲಿ ಒಂದು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದನ್ನು ಟ್ರೈ ಮಾಡ್ತೀನಿ. ತುಂಬ ಹಳೆ ಹೋಟ್ಲು, ಟೇಸ್ಟ್ ಅಂತೂ ಸೂಪರು. ಪಲಾವ್ ಅಂದರೆ ತುಂಬ ಇಷ್ಟ. ರೆಗ್ಯುಲರ್ ನಾನು ಟಿಫನ್ ಮಾಡೋದಿಲ್ಲ. ಇಡ್ಲಿನೂ ಸೂಪರಾಗಿರುತ್ತೆ, ಚಟ್ನಿನೂ ಸೂಪರು. ಒಂದು ಸಲ ಬಂದು ಟ್ರೈ ಮಾಡಿ, ಗೊತ್ತಾಗುತ್ತೆ ಟೇಸ್ಟ್ ನಿಮಗೇ. ಟೇಸ್ಟ್ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಇಡ್ಲಿ ಬೋಂಡ ಸೂಪರು, ತುಂಬ ಚೆನ್ನಾಗಿರ್ತದೆ. ತುಂಬ ನಾವು ಯಾವಾಗಲೂ ಇಲ್ಲೇ ಬಂದು ನಾಷ್ಟ ಮಾಡೋದು. ತುಂಬ ಚೆನ್ನಾಗಿದೆ ಸರ್. ಇದು ಮಂಗಳ ಮೆಸ್ ಅಂದ್ಬಿಟ್ಟು, ನಾನು ಆಲ್ಮೋಸ್ಟ್ ಇಂಜಿನಿಯರಿಂಗ್ ಓದ್ತೊಳಿಂದನೂ ಇಲ್ಲಿ ಸುಮಾರು ದಿನ, ವಾರದಲ್ಲಿ 2 ದಿನ 3 ದಿನ ತಿಂಡಿ ತಿಂತಾನೆ ಇರ್ತೀವಿ. ಅದ್ರ ಜೊತೆಗೆ ಇಲ್ಲಿ ಏನು ವಿಶೇಷ ಅಂದರೆ, ಎಕರೆ ಇಡ್ಲಿ, ಪೂರಿ, ಚಿತ್ರಾನ್ನ ಮತ್ತು ಬಾತ್ ಅಂತೂ ಎಕ್ಸಲೆಂಟಾಗಿರುತ್ತೆ. ನೀವು ಮುದ್ದಣ್ಣ SLV ಮುದ್ದಣ್ಣ ಹೋಟ್ಲ್ ಕೇಳಿರ್ಬೋದು. ಅದೇ ರೀತಿ ಮುದ್ದಣ್ಣ ಹೋಟೆಲ್ ಥರನೇ ಪಲಾವು ಇಲ್ಲಿ ನಿಮಗೆ ಸಿಗುತ್ತೆ. ಸೇಮ್ ಫೀಲಿಂಗ್ ಇರುತ್ತೆ. ನೀವು ಒಂದು ಸತಿ ತಿಂದರೆ ಮತ್ತೆ ಇಲ್ಲಿ ಬರ್ತಾರೆ ಇರ್ತೀರ. ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಎಲ್ಲ ಫುಡ್ಡು ಮನೆಯಿಂದ ಪ್ರಿಪೇರ್ ಆಗೋದು. ಇಲ್ಲೇನು ಮಾಡಲ್ಲ. ಇಲ್ಲೇ 200 ಮೀಟರ್ಸಲ್ಲಿ ಮನೆ ಇದೆ ನಮ್ಮದು. ಖಾಲಿ ಆಗ್ತಾ ಬಿಸಿ ಪ್ರಿಪೇರ್ ಮಾಡ್ಕೊಂಬರೋದು. ಯಾವುದೋ ಮಾಡಿಡೋದು ಆ ಥರ ಈ ಪದ್ಧತಿ ಇಲ್ಲ. ಎಲ್ಲ ನೋಡ್ಕೋತೀರ ನಮ್ಮಿಬ್ರು ದೊಡ್ಡಬ್ದಿರೋ, ಅವರಿಬ್ರು ಹೆಂಡ್ತಿರೋ ಪ್ರಿಪೇರ್ ಮಾಡ್ಕೊಡೋದು ನಮ್ಮ ದೊಡ್ಡಮ್ದಿರೋ. ಯಾವುದೋ ಈಚೆ ಕೆಲಸಗಾರ ಆ ಥರ ಇರಲಿಲ್ಲ. ಮನೆಯವರೇ, ನಮ್ಮ ಬ್ರದರ್ ಇದ್ದಾರೆ, ಎಲ್ಲ ನಾವು ಸೇರಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಆಮೇಲೆ ನಮ್ಮ ಮನೇಲಿ ನನಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ, ಇಬ್ಬರು ಬ್ರದರ್ ಇದ್ದಾರೆ, ಎಲ್ಲರೂ ವರ್ಕಿಂಗ್ ಇದ್ದಾರೆ. ಎಲ್ಲ ಒಂದೊಂದು ಕಡೆ ಕೆಲಸ ಮಾಡ್ತಾ ನಾನು ವರ್ಕಿಂಗಲ್ಲಿದ್ದೀನಿ. ಆದರೂ ನಮಗೆ ಈ ಹೋಟ್ಲ್ ಮೇಲೆ ಪ್ರೀತಿ. ಏನೇ ಆದರೂ ಬಂದು ನಾವು ಹೋಟ್ಲಲ್ಲಿ ಇರ್ತೀವಿ, ರಜಾ ಇದ್ದಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀವಿ. ಯಾಕಂದರೆ ತಂದೆ ಮಾಡ್ತಿರೋದು ಬಿಸ್ನೆಸ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಅಂದರೆ ಸಪೋರ್ಟ್ ಅನ್ನೋದಕ್ಕಿಂತ ಅವ್ರು ಮಾಡೋದಕ್ಕಿಂತ ನಮ್ಮ ಹಳೇದು ಮರಿಬಾರ್ದು, ಯಾವುದು ಹಳೇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದೇ ಯಾವತ್ತೂ ನಮಗೆ ಕೈ ಹಿಡ್ದಿರೋದು. ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಸೂಪರಾಗಿರುತ್ತೆ. ಎನಿ ಟೈಮ್ 8 ಗಂಟೆ ಮೇಲೆ ಬಂದರೆ ಟಿಫಿನೇ ಸಿಕ್ಕಲ್ಲ. ಇಲ್ಲಿ ದೋಸೆ, ಪಲಾವು, ಚಿತ್ರಾನ್ನ, ಪುಲೋಗ್ರಿ ಎಲ್ಲ ಪೂರಿ ಎಲ್ಲ ಐಟಮು ಚೆನ್ನಾಗಿರುತ್ತೆ, ವೆರೈಟಿ ಇರುತ್ತೆ. ಇಲ್ಲಿ ಸ್ಪೆಷಲ್ ಏನಂದರೆ ಎಲೆನಲ್ಲಿ ಕೊಡ್ತಾರೆ. ಏನಿದ್ರೆ 8 ಗಂಟೆ ಒಳಗಡೆ ಬಂದು ಟಿಫಿನ್ ಮಾಡ್ಕೋಬೇಕು. ಇಲ್ಲಿ ಎನಿ ಟೈಮ್ ಹಿಂಗೆ ಇರುತ್ತೆ ಸರ್. ಎಲ್ಲ ಅವರು ಮನೆಯಿಂದ ಮಾಡ್ಕೊಬಂದು ಇಲ್ಲಿ ಸಪ್ಲೈ ಕೊಡೋದು. ಈ ಬಿಲ್ಡಿಂಗು ಸುಮಾರು ಒಂದು 55 ವರ್ಷದ ಹಳೇದು. ಇದು ಡಬ್ಬದಂಡಿ, ಅವಾಗ ನಮ್ಮ ಅಜ್ಜಿ ಇದ್ದಾಗ ನೋಡ್ಕೊಳ್ಳೋರು. ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೀವಿ. ತುಂಬ ಹಳೆ ಬಿಲ್ಡಿಂಗ್ ಇದು. ನಮ್ಮಿಬ್ಬರು ದೊಡ್ಡಪ್ಪದಿರೋ 15-20 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿರೋದು ಹೋಟ್ಲು. ಅವ್ರಿಗೆ ಇವಾಗ 60-65 ವರ್ಷ ಆಗಿದೆ. ಅವ್ರಿಗೆ ಈ ಪ್ರೊಫೆಷನ್ ಅಂದರೆ ಅವ್ರಿಗೆ ಈ ಜಾಬ್ ಸಖತ್ ಪ್ರೀತಿ. ವರ್ಷದಲ್ಲಿ 365 ದಿವಸನೂ ಓಪನ್ ಇರುತ್ತೆ, ಕ್ಲೋಸ್ ಅನ್ನೋದೇ ಇಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಕ್ಲೋಸು. ಅವ್ರಿಗೆ ಎನರ್ಜಿಗೆ ಆ್ಯಡ್ಸ್ ಆಫ್ ಅಷ್ಟೇ. ನಾವು ಈ ಹೋಟೆಲ್ಗೆ ರೆಗ್ಯುಲರ್ ಬರ್ತಾ ಇರ್ತೀವಿ. ವಾರಕ್ಕೆ 3 ದಿನ ಅಂತೂ ಬೆಳಗ್ಗೆ ತಿಂಡಿ ನಾವು ತಿನ್ನಲೇಬೇಕು. ಪಲಾವ್ ಮಾತ್ರ ಎಕ್ಸಲೆಂಟ್. ಇದು ಮನೆ ಪಲಾವ್ ಇದ್ದಂಗೆ ಇರ್ತದೆ. ಈ ಪಲಾವ್ ತಿಂದವರು ಮತ್ತೆ ಇನ್ನೊಂದ್ಸಲ ತಿನ್ನಬೇಕು ಅಂತ ವಾಪಸ್ ಬಂದೇ ಬರ್ತಾರೆ. ಆ್ಯಂಡ್ ದೆನ್ ಇಡ್ಲಿನೂ ಅಷ್ಟೇ, ಎಕರೆ ಇಡ್ಲಿ ಅಂತ ಫೇಮಸ್ಸು. ಒಂದು ಇಡ್ಲಿ, ಒಂದು ರೈಸು, ಒಂದು ಚಿತ್ರಾನ್ನ, 2 ಬೋಂಡ ತಿಂದು ಟೀ ಕುಡಿದ್ಬಿಟ್ಟು ಹೋದ್ರೆ ಸಮಾಧಾನ ಇರ್ತದೆ. ನೀವು ಆಲ್ರೆಡಿ ಹೋಟ್ಲು ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ವೆರೈಟೀಸ್ ಆಫ್ ತಿಂಡಿ ಮಾಡ್ತಾಯಿದ್ರು. ಸೊ ಈ ಒಂದು ಚಿಕ್ಕ ಹೋಟೆಲಲ್ಲಿ ನಾನು ಫಸ್ಟ್ ಒಂದು ಇಡ್ಲಿ ಆರ್ಡ್ರ್ ಮಾಡಿದೆ. ಸೊ ಇಡ್ಲಿಗೆ ನಾನು ಹಾಗೆ ಬೋಂಡ ಆಮೇಲೆ ಒಂದು ಮಸಾಲ ವಡ 2 ಹಾಕ್ಕೊಂಡೆ. ನೋಡೋಣ ಟೇಸ್ಟ್ ಹೆಂಗಿದೆ ಮಂಗಳ ಹೋಟೆಲಲ್ಲಿ ಇಡ್ಲಿ ಅಂತ. ಸೊ ನೀವಿಲ್ಲಿ ನೋಡ್ಬೋದು. ಫಸ್ಟ್ ಆಫ್ ಆಲ್ ಇಡ್ಲಿನೇ ಸಿಕ್ಕಾಪಟ್ಟೆ ಸ್ಮೂತಾಗಿ, ಅದಕ್ಕೆ ಒಂದು ನೀರು ಚಟ್ನಿ ಕೂಡ ಕೊಟ್ಟಿದ್ದಾರೆ. ಸೊ ಚಟ್ನಿ ಜೊತೆ ಈಗ ಇಡ್ಲಿ ಟೇಸ್ಟ್ ಮಾಡೋಣ. ಇಡ್ಲಿ ನಿಮಗೆ ತುಂಬಾ ಸ್ಮೂತಾಗಿದೆ. ಆಮೇಲೆ ಅದಕ್ಕೆ ಕೊಟ್ಟಿರೋ ಚಟ್ನಿ ಸೂಪರ್ ಕಾಂಬಿನೇಷನ್. ಆದರೆ ಒಂದೇ ಹೇಳ್ತೀನಿ, ಸ್ವಲ್ಪ ಖಾರ ತಿನ್ನೋರಿಗೆ ಭಾಳ ಫೇವ್ರೇಟ್. ಯಾಕಂದರೆ ಚಟ್ನಿ ಸ್ವಲ್ಪ ಸ್ಪೈಸಿ ಬರುತ್ತೆ. ಬಟ್ ಕಾಂಬಿನೇಷನ್ ಆ ಇಡ್ಲಿ ಮತ್ತು ಚಟ್ನಿಗೆ ಸಾಕಾದ ಮಜಾ ಕೊಡ್ತಿದೆ. ಆಮೇಲೆ ಇಡ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಸ್ಮೂತಾಗಿದೆ ಸುಮ್ಮನೆ. ಆಮೇಲೆ ಇನ್ನೊಂದೇನೆಂದರೆ ಇದೇ ಇಡ್ಲಿಗೆ ಸ್ವಲ್ಪ ಪಲ್ಯನೂ ಕೊಡ್ತಾರೆ. ಆ್ಯಕ್ಚುಲಿ ಪಲ್ಯ ತುಂಬ ಕಡೆ ಕೊಡೋಲ್ಲ, ಇಲ್ಲಿ ಸ್ವಲ್ಪ ಪಲ್ಯನೂ ಕೊಟ್ಟಿದ್ದಾರೆ. ಸೊ ಪಲ್ಯದ ಜೊತೆ ಪಲ್ಯ ಹೊಸ ಇಡ್ಲಿ. ಆ್ಯಕ್ಚುಲಿ ಈ ಥರ ಆಲೂ ಪಲ್ಯ ನಾವು ಚಪಾತಿ, ದೋಸೆ ಈ ಥರ ಯೂಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಇಡ್ಲಿಗೂ ಕೊಟ್ಟಿದ್ದಾರೆ. ಟೇಸ್ಟ್ ವೈಸು ಆಲೂ ಪಲ್ಯ ಜೊತೆಗೂ ಅಷ್ಟೇ ಇಡ್ಲಿ ಸೂಪರ್ ಕಾಂಬಿನೇಷನ್. ಇನ್ನು ಈ ಇಡ್ಲಿಗೆ ಬಿಸಿ 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 ಬೋಂಡ ಇದೆ. ಆಮೇಲೆ ನಾನೊಂದು ಮಸಾಲ ವಡನೂ ಕೇಳಿದೆ. 2 ಟೇಸ್ಟ್ ನೋಡ್ಬಿಡೋಣ ಅಂತ. ಸೊ ನಾವು ಇವಾಗ ಫಸ್ಟು ಬೋಂಡ ಟೇಸ್ಟ್ ನೋಡೋಣ.
ಬಾಯಲ್ಲಿಟ್ರೆ ಕರ್ಗೋಗ್ಬಿಡುತ್ತೆ. ಈ ಬೋಂಡ ಹೆಂಗಿದೆ ಅಂದರೆ ಸಕ್ಕ ಸ್ಮೂತ್. ನಿಮಗೆ ಆಮೇಲೆ ಇನ್ನೊಂದು ಹೇಳ್ತೀನಿ, ಇಂಥ ಬೋಂಡಗಳು ನಾವು ಬೆಳಗ್ಗೆ ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಆಯಿಲ್ ಆಗಿರುತ್ತೆ ಅಂತ. ಬಟ್ ನೀವು ಇಲ್ಲಿ ನೋಡಿ, ಸೊ ಈ ಬೋಂಡ ನಿಮಗೆ ಅಷ್ಟೇನು ಆಯಿಲಿನೂ ಇಲ್ಲ. ಸೊ ಟೇಸ್ಟ್ ವೈಸ್ ನೀವೇ ನೋಡ್ಬೋದು. ಸೊ ಆ ಥರ ಏನಿಲ್ಲ, ತುಂಬಾ ಸ್ಮೂತಾಗಿ ಸಕ್ಕತ್. ಅದು ನೀವು ಚಟ್ನಿ ಒಳಗೆ ಏನಾದರೂ ಅದ್ಕೊಂಡ್ಬಿಟ್ರಂತೂ ಎಕ್ಸ್ಟ್ರಾರ್ಡಿನರಿ, ಇನ್ನೂ ಸ್ಮೂತ್ ಆಗಿಬಿಡುತ್ತೆ. ಸೊ ಚಟ್ನಿ ಒಟ್ಟಿಗೆ ಈ ಬೋಂಡ ಕಾಂಬಿನೇಷನು ಸಕ್ಕತ್ತಾಗಿದೆ. ಸೊ ಈಗ ಕಡೆಯದಾಗಿ ಮಸಾಲೆ ವಡ ತುಂಬಾ ಗರಿ ಆಗಿದೆ ನೋಡಿ. ನಿಮಗೆ ಬೋಂಡ ಮೃದುವಾಗಿರಲೇಬೇಕು, ಮೃದುವಾಗಿದೆ. ಅದೇ ಮಸಾಲೆ ವಡ ಈ ಬೋಂಡ ಥರ ಮೃದುವಾಗಿದ್ರೆ ಅದು ಚೆನ್ನಾಗಿರಲ್ಲ. ತುಂಬ ಹೊತ್ತು ಹೊರಗಿಟ್ರೆ ಕೆಲವೊಮ್ಮೆ ಮಸಾಲೆ ವಡ ಹಾಗೆ ಆಗುತ್ತೆ. ಬಟ್ ಮಸಾಲೆ ವಡ ಗರಿಯಾಗೇ ಇದೆ, ಇದು ಮೃದುವಾಗೇ ಇದೆ. ಇಡ್ಲಿ ಅದಕ್ಕೆ ಸರಿಯಾಗಿ ಹೆಂಗೆ ಬೇಕೋ ಹಾಗೆ ಇಡ್ಲಿನೂ ಇದೆ, ಚಟ್ನಿನೂ ಇದೆ. ಬಟ್ ಟೋಟಲಿ ಆಲೂ ಪಲ್ಯ ಚಟ್ನಿ ಮತ್ತು ಇಡ್ಲಿ ಸೂಪರ್ ಕಾಂಬಿನೇಷನ್. ಓಕೆ, ಇಡ್ಲಿ ಆದಮೇಲೆ ಹೋಟೆಲ್ ಮಂಗಳದಲ್ಲಿ ನಾನು ಟ್ರೈ ಮಾಡ್ತಿರೋ ಇನ್ನೊಂದು ಐಟಮ್, ಇಲ್ಲಿನ ಎಲ್ಲ ಜನರ ಅಚ್ಚುಮೆಚ್ಚಿನ ಪಲಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಲಾವಿಗೆ ಮೊಸರು ಬಜ್ಜಿ ಖಾಲಿ. ಅವ್ರು ಅವಾಗಿದಿಂದ ಹೇಳ್ತೀರಿ ಸರ್ ಮೊಸರು ಬಜ್ಜಿ ಖಾಲಿ ಆಗಿದೆ. ಪರವಾಗಿಲ್ಲ, ನಾವು ಆಮೇಲೆ ಕಸ್ಟಮರ್ ಮೊದಲಲ್ವೇ. ಸೊ ಫಸ್ಟು ಆದರೂ ಏನೋ ಹಂಗೋ ಹಿಂಗೋ ಮಾಡಿ ಪಲಾವ್ ಸಿಕ್ತು. ಪಲಾವ್ ಅಂತೂ ನಿಜ. ನಾವು ಯೂಶ್ವಲಿ ನಾನು ಬೆಳಿಗ್ಗೆ ರೈಸ್ ಬಾತ್ ಅಷ್ಟು ಪ್ರಿಫರ್ ಮಾಡಲ್ಲ. ಇಡ್ಲಿ ದೋಸೆ ಓಕೆ, ಅದು ಬಿಟ್ಟರೆ ರೇರ್ ಕೇಸಲ್ಲಿ ರೈಸ್ ಬಾತ್ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಅವರು ಸರ್ವ್ ಮಾಡುವಾಗಲೇ ನೋಡ್ತಾ ಇದ್ದೆ, ಪಲಾವು ಘಮ್ಮ ಅಂತ ಇತ್ತು ಸ್ಮೆಲ್ಲು. ಸೊ ಓಕೆ, ಹಂಗಾದರೆ ಒಂದು ಪ್ಲೇಟ್ ಪಲಾವ್ ಆರ್ಡ್ರ್ ಮಾಡೋಣ ಅಂತ ಆರ್ಡ್ರ್ ಮಾಡಿದೆ. ಅದ್ಭುತ ಟೇಸ್ಟು. ನಿಮಗೆ ಪಲಾವ್ಗೆ ಒಂದಿಷ್ಟು ತರಕಾರಿ ಹಾಕ್ತಾರೆ, ಕ್ಯಾರೆಟು, ಬೀನ್ಸು, ಏನು ಪ್ಲೈನ್ ಪಲಾವ್ ಅಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಏನು ಗೊತ್ತಾ, ರೈಸು ತುಂಬ ಬಲು ಆಗಿಬಿಟ್ಟು ಹಾಫ್ ಬೆಂದ್ಬಿಟ್ರೆ ಅದು ಏನು ಟೇಸ್ಟ್ ಇರಲ್ಲ. ಬಟ್ ಇಲ್ಲಿ ಅದರ ಟೇಸ್ಟು ಹಂಗೆ ಇದೆ, ಅದೇ ರೀತಿ ನೀಟಾಗಿ ಬೆಂದು ಅದ್ಭುತವಾಗಿದೆ. ಎಲ್ಲ ಅಲ್ಲೊಬ್ರು ಹೇಳಿದ್ರು ಮುದ್ದಣ್ಣ ಪಲಾವ್ ತಿನ್ನಂಗೆ ಆಗುತ್ತೆ ಅಂತ. ನಿಜವಾಗಿ ಆ್ಯಕ್ಚುಲಿ ಮುದ್ದಣ್ಣಗೂ ಟ್ರೈ ಮಾಡಿದ್ದೆ. ಸೊ ಪಲಾವು ಅದ್ಭುತವಾದ ಟೇಸ್ಟ್. ಆ್ಯಕ್ಚುಲಿ ಮೊಸರು ಬಜ್ಜಿ ಖಾಲಿ ಆಯಿತು. ಮೊಸರು ಬಜ್ಜಿ ಖಾಲಿ ಆದರೆ ಚಟ್ನಿನೂ ಹಾಕ್ತಾರೆ. ಬಟ್ ಚಟ್ನಿಗಿಂತ ಮೊಸರು ಬಜ್ಜಿ ಏನಾದರೂ ಇದಕ್ಕಿದ್ದಿದ್ರೆ ಇನ್ನೂ ಅದ್ಭುತ ಅಂತ ಹೇಳ್ಬೋದು. ಆಮೇಲೆ ಸ್ಪೈಸಿ ವಿಷಯಕ್ಕೆ ಬಂದರೆ ಪಲಾವಿನ ಅತಿ ಸ್ಪೈಸಿ ಇಲ್ಲ, ಮೀಡಿಯಮ್ ಸ್ಪೈಸಿ ಇದೆ. ಅಷ್ಟು ಬೇಕಾಗುತ್ತೆ. ಒಂಚೂರು ಖಾರ ಇಲ್ಲ ಅಂದರೆ ಯಾವುದಕ್ಕೂ ರುಚಿ ಅಷ್ಟು ಹಿಡ್ಸಲ್ಲ. ಸೊ ಮೀಡಿಯಮ್ ಸ್ಪೈಸಿ ಮಾಡಿಬಿಟ್ಟು ತರಕಾರಿ ಗಿರ್ಕಾರಿ ಎಲ್ಲ ಹಾಕಿಬಿಟ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ನೀವು ಪಲಾವ್ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಾನಂತೂ ಎಂಜಾಯ್ ಮಾಡ್ತೀನಿ. ತಿಂಡಿ ಏನು ಸಿಗುತ್ತೆ ಅಂದರೆ ಇಡ್ಲಿ, ಚಿತ್ರಾನ್ನ, ಪೂರಿ, ಪಲಾವು, ವಡೆ, ಬೋಂಡ ಎಲ್ಲ ಮನೇಲೇ ಪ್ರಿಪೇರ್ ಮಾಡೋದು. ಕಾಫಿ ಟೀ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಆಮೇಲೆ ಈ ಹೋಟ್ಲ್ ಲೊಕೇಶನ್ ಬಂದುಬಿಟ್ಟು ಕೆಂಗೇರಿ ಲಿಂಗ ಬಜಾರ್, ಕುವೆಂಪು ರೋಡ್ ರಾಜ್ಕುಮಾರ್ ಸರ್ಕಲ್ ಅಂತಿದೆ. ಇದು ನಿಯರ್ ಬೈ ಕೆಂಗೇರಿ ಸಿಗ್ನಲ್ಲು. ಎಲ್ರಿಗೂ ಧನ್ಯವಾದ. ಬನ್ನಿ, ಟೇಸ್ಟ್ ಮಾಡಿ, ರುಚಿ ನೋಡಿ, ರಿವ್ಯೂ ಕೊಡಿ. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನನಗಂತೂ ಇಡ್ಲಿ ಪಲಾವ್ ಎರಡೂ ಸಖತ್ ಇಷ್ಟ ಆಯಿತು. ಬಟ್ ನಾನು ತುಂಬ ಕಡೆ ತಿಂದಾಗ ನಿಮ್ಗೊಂದು ಮಾತು ಹೇಳ್ತಿದ್ದೆ, ನನ್ನ ಫೇವ್ರೇಟ್ ಇಡ್ಲಿ ಇಡ್ಲಿನೇ ಸೂಪರ್ ಅಂತ. ಬಟ್ ಇಲ್ಲಿ ಒಂದು ಮಾತು ಹೇಳಬೇಕು, ಯಾಕೋ ಇಡ್ಲಿಗಿಂತ ಪಲಾವೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಆ ಬಾಯಲ್ಲಿ ಇನ್ನೂ ಆ ರುಚಿ ಏನು ಹೇಳ್ತೀವಲ್ಲ ಅದು ಹಾಗೆ ಉಳಿದಿದೆ. ಅಲ್ಟಿಮೇಟ್ ಆಗಿರೋ ಅಂಥ ಒಂದು ಹೋಟ್ಲು, ಹಳೆ ಹೋಟ್ಲು, ಪುಟಾಣಿ ಹೋಟ್ಲು, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಹಾಗಾದರೆ ಈ ಒಂದು ಮಂಗಳ ಮೆಸ್ ಎಲ್ಲಿ ಬರುತ್ತೆ, ಅದರದ್ದು ಅಡ್ರೆಸ್ಸು, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಹಾಕಿರ್ತೀನಿ. ಗೂಗಲ್ ಮ್ಯಾಪ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನೀವು ಇಲ್ಲಿಗೆ ಬರ್ತೀರಾ. ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್.